ಅವಕಾಶ ಮಾಡುವುದಿಲ್ಲ. ಅಯ್ಯಪ್ಪ ಮಾಲೆ ಧರಿಸಿ ಕಾಲೇಜಿಗೆ ಬಂದ ವಿದ್ಯಾರ್ಥಿಗಳನ್ನ ಕಾಲೇಜಿನಿಂದ ಹೊರಕಳುಹಿಸಿದ ಎಂಇಎಸ್ ಕಾಲೇಜಿನ ಪ್ರಿನ್ಸಿಪಾಲ್. ಆಡಳಿತ ಮಂಡಳಿಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ ಹಿಂದೂ ಸಂಘಟನೆಗಳು. ಅಯ್ಯಪ್ಪ ಮಾಲೆಯನ್ನ ಧರಿಸಿ ಕಾಲೇಜಿಗೆ ಬಂದ ವಿದ್ಯಾರ್ಥಿಗಳನ್ನ ಕಾಲೇಜಿನಿಂದ ಹೊರಕಳುಹಿಸಿದ ಪ್ರಿನ್ಸಿಪಾಲ್. ಕಾಲೇಜಿಗೆ ಬಂದ ಹಿಂದೂ ಸಂಘಟನೆಗಳು ಕಾಲೇಜಿನ ಆಡಳಿತ ಮಂಡಳಿಯ ವಿರುದ್ಧ ಆಕ್ರೋಶ. ಈ ಘಟನೆ ಚಿಕ್ಕಮಗಳೂರಿನ ಎಂಇಎಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದಿದೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನ ಧರಿಸಿ ಕಾಲೇಜಿಗೆ ಬಂದ ಇಬ್ಬರು ವಿದ್ಯಾರ್ಥಿಗಳನ್ನ ಕಾಲೇಜಿನ ಆಡಳಿತ ಮಂಡಳಿಯು ಹೊರಗೆ ನಿಲ್ಲಿಸಿದ ಘಟನೆ ಚಿಕ್ಕಮಗಳೂರು ನಗರದ ಪ್ರತಿಷ್ಠಿತ ಎಂಇಎಸ್ ಕಾಲೇಜಿನಲ್ಲಿ ನಡೆದಿದೆ. ಅಯ್ಯಪ್ಪ ಮಾಲೆಯನ್ನ ಧರಿಸಿದ 3 ವಿದ್ಯಾರ್ಥಿಗಳನ್ನ ತರಗತಿಯಿಂದ ಹೊರಕಳುಹಿಸಿದಾಗ ಬಿಜೆಪಿ ಬಜರಂಗದಳ ಕಾರ್ಯಕರ್ತರಿಂದ ಕಾಲೇಜು ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಸಮವಸ್ತ್ರ ನೀತಿಯನ್ನ ಉಲ್ಲಂಘಿಸಲಾಗಿದೆ ಎಂದು ಆಡಳಿತ ಮಂಡಳಿ ವಾದಿಸಿದರೆ ಇದು ಧಾರ್ಮಿಕ ಭಾವನೆಗೆ ಧಕ್ಕೆ ಎಂದು ಬಜರಂಗದಳ ಮತ್ತು ಬಿಜೆಪಿ ನಾಯಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಮವಸ್ತ್ರ ನೀತಿ ಏನಾಯ್ತು ಸತ್ಯ ಕಾಲೇಜಿಗೆ ಹೋದಕ್ ಬರ್ತೀರಾ, ನೀವೇನಕ್ ಬರ್ತೀರಾ, ಮಾಲೆ ಹಾಕೊಂಡ್ ಬರ್ತೀರಾ, ಇದೆಲ್ಲ ಹಾಕಂಗಿಲ್ಲ ಕಾಲೇಜಲ್ಲಿ, ಏನಕ್ ಬಂದಿರಾ, ಇದೆಲ್ಲ ಹೊರಗೆ ಇಟ್ಕೊಳ್ಳಿ ಅಂತ ಅದಕ್ಕೆ ಪ್ರಿನ್ಸಿಪಲ್ ಸರ್ ಬಂದು ಮಾಲೆ ಹಾಕೊಂಡೆಲ್ಲ ಕಾಲೇಜಿಗೆ ಬರ್ಬೇಡಿ, ನಿಮ್ ಬರೋದ್ರೆ ಮಾಲೆ ತಕೊಂಡ್ ಬನ್ನಿ, ಇದೆಲ್ಲ ಮಣಿಕಂಟೆ ಎಲ್ಲ ಹಾಕೋಂಗಿಲ್ಲ ನೀವು ಕಾಲೇಜಲ್ಲಿ ಅಲ್ಲಿ ಕಣ್ಣು ಮುಂದೆ ವೈದ್ಯಬೇಕಂడి ಅದಕ್ಕೆ ಮಾತಾಡಲ್ಲ, ಅಲ್ಲೊಂದು ಇಲ್ಲೊಂದು ಅಂತ ನಾವೇನ್ ರೌಡಿ ಮಾಡಕೊಂಡಿಲ್ಲ. ಇನ್ನೊಂದ್ಸಲಿ ಸರ್ ಇಲ್ಲಿ ಉಲ್ಟಾ ಪಲ್ಟಾ ಮಾತಾಡೋದು, ಅವ್ರಿಗೊಂದು ಇನ್ನೊಂದು ನ್ಯಾಯ ಮಾತಾಡಿದ್ರೆ ಜಾಗ ರೋಡಲ್ಲಿ ಬರ್ತೀವಿ, ಅದೊಂದು ನಿಜ ಹೇಳ್ತೀವಿ, ರೋಡಲ್ಲಿ ಹೇಳ್ಕೊಂಡ ಮಾಡ್ತೀವಿ. ನಾವು ಕೇಳಿದ್ದು ಹಂಗಾದ್ರೆ ಹಿಜಾಬ್ ತರ್ಸ್ಕೊಂಡು ಬಂದವ್ರಿಗೆ ಬಿಡ್ತೀರೇನ್ರಿ? ಗೇಟ್ ಒಳಗೆ ಬರ್ಬೇಕು ನೀವು ನೋಡಿ. ಗೊತ್ತಾಗ್ತಿದೆಯಾ? ಅಲ್ಲೊಂದು ಇಲ್ಲೊಂದು ಅಂತ ಮಾತಾಡಲ್ಲ. ಈಗ ಪ್ರಿನ್ಸಿಪಲ್ ಅವರು ಹುಡುಗರಿಗೆ ಒಳಗಡೆ ಕೂರಿಸ್ತೀವಿ ಅಂತ ಹೇಳ್ತಾ ಇದಾರೆ. ಒಂದು ವೇಳೆ ಈಗ ನೀವು ಕೂರಿಸದೆ ಹೋದ್ರೆ ನಾಳೆ ಎಂಇಎಸ್ ಅಲ್ಲಿ ಇರ್ತಕ್ಕಂಥ ಅಷ್ಟು ಹುಡುಗರಿಗೆ ಟಾರ್ಗೆಟ್ ಮಾಡೋದು ಸ್ಟೂಡೆಂಟ್ಸ್ ಮಾತಾಡಿಲ್ಲ ಇರ್ತಕ್ಕಂಥ ಅಷ್ಟು ಹುಡುಗರಿಗೆ ಟಾರ್ಗೆಟ್ ಮಾಡೋದು ಸ್ಟೂಡೆಂಟ್ಸ್ ಮಾತಾಡಿಲ್ಲ
ನಿಮಗೆ ರೈಟ್ಸ್ ಏನಿದೆ ಹಾಕೊಂಡ್ಬರ್ಬಾರ್ದು ಅಂತ ಹೇಳೋದಕ್ಕೆ ನಿಮಗೆ ಹೇಳ್ತಾ ಇದ್ದಾರೆ ತಾನೆ. ಎಕ್ಸಾಮ್ ಅಲ್ಲಿ ಇಲ್ಲ ನಮ್ಮ ಹತ್ರ ಇರ್ತಕ್ಕಂಥ ಅಷ್ಟು ಹುಡುಗರಿಗೆ ನಾವು ಮಾಲೆ ಹಾಕ್ತೀವಿ. ಟಾರ್ಗೆಟ್ ಮಾಡೋದು ಸ್ಟೂಡೆಂಟ್ಸ್ ನ ಮಾಡಿದ್ರೆ ನಿಮಗೆ ರೈಟ್ಸ್ ಏನಿದೆ ಹಾಕೊಂಡ್ಬರ್ಬಾರ್ದು ಅಂತ ಹೇಳೋದಕ್ಕೆ ನಿಮಗೆ ಹೇಳ್ತಾ ಇದ್ದಾರೆ ತಾನೆ. ಎಕ್ಸಾಮ್ ಅಲ್ಲಿ ಇಲ್ಲ ನಮ್ಮ ಹತ್ರ ಅಯ್ಯಪ್ಪ ಶರಣು, ಸ್ವಾಮಿ ಶರಣು, ಭಗವತಿ ಶರಣು. ಕಾಲೇಜಲ್ಲಿ ನಾವು ಮಾಲೆ ಏನು ಹಾಕಂಗಿಲ್ಲ ಅಂತ ಹೇಳ್ಕೊಂಡು ಆ ಥರ ಮಳೆ ಹಾಕಂಗಿಲ್ಲ ಅಂತ ಹಿಂಗೆಲ್ಲ ಆದರೆ ನಾವು ಏನು ಮಾಡೋದು. ಕಾಲೇಜಲ್ಲಿ ಪ್ರಿನ್ಸಿಪಲ್ ಕಾಲೇಜಿಗೆ ಬರೋದ್ರೆ ಮಾಲೆ ಬಿಚ್ಚಿ ಬನ್ನಿ, ಇಲ್ಲ ನೀವು ಬರೋಕ್ಕೆ ಹೋಗ್ಬಿಡಿ, ಏನೂ ಹಾಕಂಗಿಲ್ಲ, ಮಣಿಕಂಠ ಏನೇನು ಹಾಕಂಗಿಲ್ಲ ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ಈಗ ಬಂದು ಎಷ್ಟು ಜನ ಮಾಲೆ ಹಾಕಿದ್ರು? ಎಷ್ಟು ಜನ ಮಾಲೆ ನಾವು ಸದ್ಯಕ್ಕೆ 3 ಜನ ಹಾಕಿದ್ದೀವಿ. ಇವತ್ತೇ ಫಸ್ಟ್ ಬಾರಿ ಹೇಳಿದ್ದೆ ಬಂದಿದ್ದೆ, ಇವರು ಬಂದು ಇಲ್ಲ ಮಾಲೆ ಹಾಕೊಂಡೆಲ್ಲ ಬರೋಂಗಿಲ್ಲ ನೀವು ಕಾಲೇಜಿಗೆ, ಕಾಲೇಜಿಗೆ ಬರೋದ್ರೆ ಮಾಲೆ ಬಿಚ್ಚಿ ಬನ್ನಿ, ಇಲ್ಲ ಅಟೆಂಡೆನ್ಸ್ ಅದು ನಿಮಗೆ ಬಿಟ್ಟಿದ್ದು, ನಾವೇನೋ ಮಾಡೋಕ್ಕಾಗಲ್ಲ, ಏನಾದರೂ ಮಾಡ್ಕೊಳ್ಳಿ ಕಾಲೇಜಿಂದ ಹೊರ ಹಾಕ್ತೀವಿ. ಇವತ್ತು ಫಸ್ಟ್ ಕಾಲೇಜಿಂದ ಡೈರೆಕ್ಟ್ ಹೊರಗೆ ಕಳಿಸಿದ್ವಿ, ಏನೋ ಮಾತಾಡಲಿಲ್ಲ, ಹೊರಗೆ ಕಳೆದ ವರ್ಷ ಎಲ್ಲ ಹಾಕಿ ಬರ್ತಾ ಇದ್ರೆ ಅದು ಗೊತ್ತಿಲ್ಲ ಸರ್, ಫಸ್ಟ್ ವರ್ಷ ಇದೆ. ಹೆಸರು ಕಾಲೇಜಿನಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರ್ತಕ್ಕಂಥ ಒಬ್ಬ ಅಯ್ಯಪ್ಪನ ಭಕ್ತ ಜೊತೆಗೆ ಈ ಕಾಲೇಜಿನ ವಿದ್ಯಾರ್ಥಿ ಮಾಲೆ ಹಾಕ್ಕೊಂಡು ಅವ್ರ ಸ್ನೇಹಿತರು ಕಾಲೇಜಿಗೆ ಬರ್ತಾರೆ. ಬರುವಂಥ ಸಂದರ್ಭದಲ್ಲಿ ಕಾಲೇಜಿನ ಯಾರು ಒಬ್ಬರು ಅಧ್ಯಾಪಕರು ಸುರೇಶ್ ಅಂತೇಳಿ ಅವರು ಈ ರೀತಿ ನೀವು ಮಾಲೆ ಹಾಕ್ಕೊಂಡು ಕಾಲೇಜಿನ ಪ್ರವೇಶ ಮಾಡೋ ಹಾಗಿಲ್ಲ, ಅದನ್ನೇನಿದ್ರು ನೀವು ಕಾಲೇಜಿಂದ ಹೊರಗಡೆ ಇಟ್ಕೋಬೇಕು, ಮಾಲೆ ತೆಗೆದು ಬರಬೇಕು ಅಂತ ಹೇಳಿದ್ದಾರೆ. ಹುಡುಗರು ಇಲ್ಲ ಸರ್, ಇದು ಎಲ್ಲ ಕಡೆನೂ ಅಫಿಷಿಯಲ್ಸು ಮಾಲೆ ಹಾಕ್ತಾರೆ, ನಾವು ಈಗ ಮೊದಲನೇ ಅಲ್ಲ, ಭಾಳ ವರ್ಷಗಳಿಂದನೂ ಎಲ್ಲರೂ ಮಾಲೆ ಹಾಕ್ಕೊಂಡು ಶಾಲಾ ಕಾಲೇಜುಗಳಿಗೆ ಹೋಗೋದಿದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವ್ರು ಹೋಗಿ ಪ್ರಿನ್ಸಿಪಾಲ್ ಅವ್ರಿಗೆ ಮಾತಾಡ್ತಾರೆ. ಪ್ರಿನ್ಸಿಪಾಲ್ ಅವರು ಆ ಹುಡುಗರನ್ನ ಕಾಲೇಜಿಂದ ಹೊರಗೆ ಹಾಕಿದ್ದಾರೆ. ಇದು ಹಿಂದೂ ಧರ್ಮದ ಮೇಲೆ ಮಾಡ್ತಿರ್ತಕ್ಕಂಥ MES ಶಾಲೆಯವರು ಮತ್ತು MESನ ಆ ಪ್ರಿನ್ಸಿಪಾಲ್ ಅವ್ರಿಗೆ ನಾವೀಗ ಮಾತಾಡಿದಂಥ ಸಂದರ್ಭದಲ್ಲಿ ಅವ್ರು ಆಡಳಿತ ಮಂಡಳಿ ನಿರ್ಧಾರ ಮಾಡಿರೋದು ಅಂತ ಹೇಳ್ತಾರೆ. ಆಡಳಿತ ಮಂಡಳಿಯೇ ನಿರ್ಧಾರ ಮಾಡಿದರೆ ಇದು ಹಿಂದೂ ಧರ್ಮದ ಮೇಲೆ ಮಾಡಿರ್ತಕ್ಕಂಥ ಬಹುದೊಡ್ಡ ಅಪರಾಧ ಅಂತೇಳಿ ನಮಗನ್ಸುತ್ತೆ. ಅದಕ್ಕೋಸ್ಕರ ನಾವು ನಮ್ಮೆಲ್ಲ
ಸನಾತನ ಹಿಂದೂ ಧರ್ಮವನ್ನು ಪ್ರೀತಿ ಮಾಡ್ತಕ್ಕಂಥ ಎಲ್ಲರೂ ಇವತ್ತು ಇಲ್ಲಿ ಬಂದು ಆ ಪ್ರಿನ್ಸಿಪಾಲ್ ಅವರಿಗೆ ಮಾತಾಡಬೇಕು, ಕೇಳಬೇಕು ಯಾಕೆ ಈ ರೀತಿ ಮಾಡಿದಿರಿ ಅಂತೇಳಿ ಕೇಳಿದಂಥ ಸಂದರ್ಭದಲ್ಲಿ ಅವರು ಅಯ್ಯಪ್ಪನ ಮಾಲೆ ಹಾಕ್ಕೊಂಡು ಕಪ್ಪು ಬಟ್ಟೆ ಹಾಕ್ಕೊಂಡು ಬರಬಾರ್ದು, ನಮ್ಮಲ್ಲಿ ಯೂನಿಫಾರ್ಮ್ ಏನು ಸಮವಸ್ತ್ರದ ನಮ್ಮ ಏನು ಇದು ಮಾಡಿದ್ದೀವಿ ನಾವು ಅದನ್ನು ನಿಯಮ ಮಾಡಿದ್ದೀವಿ ಅದನ್ನು ಹಾಕ್ಕೊಬರ್ಬೇಕು ಅಂತ ನಾವು ಹುಡುಗರನ್ನ ನೋಡಿದಂಥ ಸಂದರ್ಭದಲ್ಲಿ ಅವರು ಸಮವಸ್ತ್ರನ ಹಾಕ್ಕೊಂಡಿದ್ದಾರೆ, ಅದ್ರ ಮೇಲೆ ಒಂದು ಕಪ್ಪು ಶಾಲ ಹಾಕ್ಕೊಂಡಿದ್ದಾರೆ. ಅಯ್ಯಪ್ಪನ ಮಾಲೆ ಹಾಕಿರೋದಕ್ಕೋಸ್ಕರ ಅವ್ರು ಕಪ್ಪು ಶಾಲ ಹಾಕಿದ್ದಾರೆ ಅಷ್ಟೇ, ಅವ್ರ ಸಮವಸ್ತ್ರನ ಹಾಕಿದಲ್ಲಿ ಹಾಗೇ ಬಂದಿಲ್ಲ. ಕೊನೆಗೆ ಪ್ರಿನ್ಸಿಪಾಲ್ ಅವರೀಗ ಒಪ್ಕೊಂಡಿದ್ದಾರೆ, ನಾವು ಮಾಡಿದ ತಪ್ಪಾಯಿತು, ನಾವು ಕಾಲೇಜಿಗೆ ಅವ್ರನ್ನ ಕಳಿಸ್ತೀವಿ ಅಂತೇಳಿ ಕಳಿಸಿದ್ದಾರೆ. ಇನ್ನು ಮುಂದೆ ಈ ಕಾಲೇಜಿನಲ್ಲಿ ಅಂತಲ್ಲ, ಯಾವುದೇ ಕಾಲೇಜು ಶಾಲಾ ಕಾಲೇಜುಗಳಲ್ಲಿ ಈ ರೀತಿಯಾದ ಘಟನೆ ಏನಾದರೂ ನಡೆದ್ರೆ ಅದಕ್ಕೆ ಅಯ್ಯಪ್ಪನ ಭಕ್ತಾದಿಗಳು ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಇವತ್ತು MESಗೆ ಬಂದು ಮಾಡಿದ್ದೀವಿ, ಅವರು ಒಳಗೆ ಸೇರಿಕೊಂಡಿದ್ದಾರೆ. ಇನ್ನೂ ಮುಂದಕ್ಕೆ ಹೋಗಿ ಇವತ್ತಿನ ವಿದ್ಯಾರ್ಥಿಗಳ ಮೇಲೆ ಇಲ್ಲಿನ ಆಡಳಿತ ಮಂಡಳಿಯವರು ಇರ್ಬೋದು ಅಥವಾ ಶಿಕ್ಷಕರು ಇರ್ಬೋದು, ಯಾರೇ ಏನಾದರೆ ಟಾರ್ಗೆಟ್ ಮಾಡಿಬಿಟ್ಟು ಆ ವಿದ್ಯಾರ್ಥಿಗಳಿಗೆ ಏನಾದರೂ ತೊಂದರೆ ಮಾಡೋದು ಮಾಡಿದರೆ ಅದರ ಪರಿಣಾಮವನ್ನು ಮತ್ತು ಅವರು ನೇರವಾಗಿ ಎದುರಿಸಬೇಕಾಗತ್ತೆ. ಇದು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈ ಸಂಸ್ಥೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಸಮವಸ್ತ್ರವನ್ನು ಧರಿಸಿ ಬರತಕ್ಕದ್ದು ಅಂತೇಳಿ ಇವ್ರು ಮಾಡ್ಕೊಂಡಿರೋದು, ಸರ್ಕಾರದ ಆದೇಶ ಅಲ್ಲ ಅದು, ಇವ್ರು ಮಾಡ್ಕೊಂಡಿರೋದು. ಅದರಲ್ಲಿ ಎಲ್ಲೂ ಸರ್ಕಾರದ ಆದೇಶ ಅಂತೇಳಿ ಎಲ್ಲೂ ಇಲ್ಲ, ಇವ್ರು ಮಾಡ್ಕೊಂಡಿರೋದು. ಆದರೆ ಸಮವಸ್ತ್ರವನ್ನು ಬಿಟ್ಟು ಬಂದಿಲ್ಲ ಮಕ್ಕಳು, ನಾವು ನೋಡಿದ್ದೀವಿ. ಸಮವಸ್ತ್ರ ಹಾಕ್ಕೊಂಡಿದ್ದಾರೆ, ಮೇಲ್ಗಡೆ ಅಷ್ಟೇ ಒಂದು ಕಪ್ಪುದು ಅಯ್ಯಪ್ಪನ ಒಂದು ಶಲ್ಯ ಹಾಕ್ಕೊಂಡಿದ್ದಾರೆ ಅಷ್ಟೇ, ಅದೇನು ತಪ್ಪಲ್ಲ. ಮಾಲೆ ಹಾಕಿರ್ತಕ್ಕಂಥ ಪ್ರತಿಯೊಬ್ಬನು ಅಫಿಷಿಯಲ್ಸ್ ಇರ್ಬೋದು, ನಾನ್ ಅಫಿಷಿಯಲ್ಸ್ ಇರ್ಬೋದು, ಅಫಿಷಿಯಲ್ಸ್ ಡ್ಯೂಟಿಗೆ ಹೋಗೋದಾದರೆ ಅವರು ಅವರ ಏನು ಕೋಡ್ ಇರುತ್ತೆ, ಉದಾಹರಣೆಗೆ ಪೊಲೀಸ್ ಇಲಾಖೆಯವರು ಭಾಳಷ್ಟು ಜನ ಮಾಲೆ ಹಾಕಿದ್ದಾರೆ, ಅವರು ಪೊಲೀಸ್ ಯೂನಿಫಾರ್ಮ್ನ ಹಾಕ್ಕೊಳ್ತಾರೆ, ಒಂದು ಕಪ್ಪು ಶಲ್ಯ ಹಾಕ್ಕೊಳ್ತಾರೆ. ಅದೇ ರೀತಿ ಈ ಮಕ್ಕಳು ಈ ಕಾಲೇಜಿಗೆ ಏನು ಸಂಬಂಧಪಟ್ಟಿದೆ ಸಮವಸ್ತ್ರನ ಹಾಕ್ಕೊಂಡಿದ್ದಾರೆ, ಅದ್ರ ಮೇಲೆ ಒಂದು ಕಪ್ಪು ಶಲ್ಯನ ಹಾಕ್ಕೊಂಡಿದ್ದಾರೆ. ಕೊನೆಗೆ ಪ್ರಿನ್ಸಿಪಾಲ್ ಒಪ್ಕೊಂಡು ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ಹೋಗೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಇವತ್ತು ಈ ಪ್ರತಿಭಟನೆ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ. ಇನ್ನು ಮುಂದೆ ಈ ರೀತಿಯಾದಂಥ ಘಟನೆ ನಡೆದಲ್ಲಿ ಅದನ್ನು ಎದುರಿಸೋಕೆ ನೀವು ತಯಾರಾಗಿರಿ. ನಾವು ನಾಳೆನೇ ಈ ರೀತಿ ಆದರೆ ಇಡೀ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಾವು ಮಾಲೆ ಹಾಕ್ಸ್ಕೊಂಡು ಕರ್ಕೊ ಬರ್ತೀವಿ, ಅದೇನಾಗುತ್ತೆ ನಾವು ನೋಡ್ತೀವಿ.